ಹಿಂದೂಗಳ ಭಾವನೆ ಬಂಡವಾಳ ಮಾಡಿಕೊಂಡು ಸೈಬರ್ ವಂಚಕರು ಮಹಾಕುಂಭಮೇಳಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ವಂಚನೆ ಮಾಡಿದ್ದಾರೆ. ಭಾವನೆಗಳ ಜೊತೆಗೆ ಆಟ ಆಡ್ತಾರೆ. ಗೂಗಲ್ ಸರ್ಚ್ ಮಾಡಿದಂತ ವ್ಯಕ್ತಿ ಟಾರ್ಗೆಟ್ ಮಾಡಿ ಪಂಗನಾಮ ಹಾಕಿದ್ದಾರೆ. ಟೂರ್ ಪ್ಯಾಕೇಜ್ ಕಂಪನಿ ಅಂತ ಕರೆ ಮಾಡಿ 65,000 ದೋಖಾ ಮಾಡಿದ್ದಾರೆ. ಜ್ಞಾನಭಾರತಿ ಠಾಣೆಯಲ್ಲಿ ಸೈಬರ್ ವಂಚಕರ ವಿರುದ್ಧವಾಗಿ ಇದೀಗ ಎಫ್ಐಆರ್ ದಾಖಲಾಗಿದೆ. ನೋಡಿ, ಇದೀಗ ಕುಂಭಮೇಳಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಲಕ್ಷಾಂತರ ಜನ ಇದಾಗಲೇ ಹೋಗಿದ್ದಾರೆ ಕೂಡ. ಇನ್ನು ಕೆಲವರು ಯಾವ ರೀತಿಯಾಗಿ ಹೋಗಬೇಕು ಏನು ಅನ್ನೋದ್ರ ಬಗ್ಗೆ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾರೆ. ಆ ಡೇಟಾಗಳು ಯಾವುದು ಕೂಡ ಸೇಫ್ ಅಲ್ಲ. ಈ ಸೈಬರ್ ವಂಚಕರು ಆ ಡೇಟಾಗಳನ್ನ ಟ್ರ್ಯಾಪ್ ಮಾಡಿ ಯಾರು ಏನು ಅನ್ನೋದನ್ನ ನೋಡಿಕೊಂಡು ಆ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಆತನಿಗೆ ಮೋಸ ಮಾಡಿದ್ದಾರೆ. 65,000 ರೂಪಾಯಿ ಆತನಿಂದ ದೋಚಿದ್ದಾರೆ. ಟೂರ್ ಪ್ಯಾಕೇಜ್ ಕಂಪನಿ ನಾವು ಇಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳಿ ಸುಳ್ಳು ಹೇಳಿ ಒಬ್ಬ ವ್ಯಕ್ತಿಯಿಂದ 65,000 ದೋಚಿದ್ದಾರೆ. ನೋಡಿ ಎಂತೆಂಥ ಸಂದರ್ಭಗಳನ್ನ ಸೈಬರ್ ವಂಚಕರು ಬಳಸ್ಕೊಳ್ತಾರೆ ಅಂತ. ಮಹಾಕುಂಭಮೇಳಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಫ್ಲೈಟ್ ಟಿಕೆಟ್, ಏರ್ ಟಿಕೆಟ್ಗಳ ದರ ಕೂಡ ಹೆಚ್ಚಾಗಿದೆ. ಸೊ ಇದನ್ನೆಲ್ಲ ಜನ ನೋಡ್ತಿರ್ತಾರೆ ಅನ್ನೋದು ಗೊತ್ತಾಗಿದೆ. ಇದೇ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಈ ಸೈಬರ್ ವಂಚಕರು ಗೂಗಲ್ನಲ್ಲಿ ಸರ್ಚ್ ಮಾಡಿರುವಂಥ ವ್ಯಕ್ತಿಯ ಡೀಟೇಲ್ ಅನ್ನ ಪಡೆದುಕೊಂಡು ಆತನಿಗೆ ವಂಚನೆ ಮಾಡಿದ್ದಾರೆ. ಕರೆ ಮಾಡಿ ನಾವು ಟೂರ್ ಕಂಪನಿಯಿಂದ ಕಾಲ್ ಮಾಡ್ತಾ ಇರೋದು ಅಂತ ಹೇಳಿ ಮಹಾಕುಂಭಮೇಳಕ್ಕೆ ಟೂರ್ ಪ್ಯಾಕೇಜ್ಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆತನಿಂದ 65,000 ರೂಪಾಯಿ ಪೀಕಿದ್ದಾರೆ. ಇಂಥ ಘಟನೆನೂ ಆಗೋಗಿದೆ. ಕುಂಭಮೇಳಕ್ಕೆ ಹೋಗೋದಕ್ಕೆ ಜ್ಞಾನಭಾರತಿ ನಿವಾಸಿಗಳು ಪ್ಲಾನ್ ಮಾಡ್ತಾ ಇದ್ರು. ಇದು ಸೈಬರ್ ವಂಚಕರಿಗೆ ಗೊತ್ತಾಗಿದೆ. ಹೇಗೆ ಕೆಲವು ಈ ಗೂಗಲ್ನಲ್ಲಿ ಸರ್ಚ್ ಮಾಡ್ತೀವಲ್ಲ ಟೂರ್ ಪ್ಯಾಕೇಜ್ಗಳನ್ನೆಲ್ಲ, ಅಲ್ಲಿ ಕೆಲವೊಂದು ಡೇಟಾಗಳನ್ನು ಫೀಡ್ ಮಾಡ್ತೀವಿ. ಆ ಡೇಟಾವನ್ನ ಕದ್ದು ಯಾರು ಸರ್ಚ್ ಮಾಡಿದಾರೋ ಆ ಕುಟುಂಬಕ್ಕೆ ಮೋಸ ಮಾಡಿದ್ದಾರೆ. 64,000 ಹಣ ಪಡೆದ್ರು. ಆ ನಂತರದಲ್ಲಿ ಕರೆನೇ ಸ್ವೀಕರಿಸ್ತಾ ಇಲ್ಲ. ಆವಾಗ ಅನುಮಾನ ಬರುತ್ತೆ ಇವರಿಗೆ. ಸೈಬರ್ ಸಹಾಯವಾಣಿಯಲ್ಲಿ ದೂರು ದಾಖಲು ಮಾಡ್ತಾರೆ. ಮೊದಲಿಗೆ ಅವರಾಗೆ ಕರೆ ಮಾಡ್ತಾರೆ, ಟೂರ್ ಪ್ಯಾಕೇಜ್ ಅಂತ ಹೇಳ್ತಾರೆ, ಹಣ ತಗೋತಾರೆ. ಹಣ ಟ್ರಾನ್ಸ್ಫರ್ ಆದ್ಮೇಲೆ ಮೋಸ ಮಾಡಿದ್ದಾರೆ. ರಾಜಪ್ಪ ಇವಾಗ ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ. ರಾಜಪ್ಪ, ಇದು ಯಾವ ರೀತಿಯಾಗಿ ಮೋಸ ನಡೆದಿರೋದು ಅಂತ ಹೇಳಿದ್ರೆ ಕೇವಲ ಗೂಗಲ್ ಸರ್ಚ್ ನ ಡೇಟಾವನ್ನ ಪಡೆದುಕೊಂಡು ಅವರಿಗೆ ಕರೆ ಮಾಡಿರೋದಾ ಅಥವಾ ಇದಕ್ಕೂ ಮುಂಚೆ ಏನಾದ್ರೂ ಕಮ್ಯುನಿಕೇಶನ್ ಆಗಿದೆಯಾ ಇವ್ರಗಳ ನಡುವೆ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ರಾಜಪ್ಪ? ಚೈತ್ರ, ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಏನು ಮೋಸ ಹೋಗಿರುವಂತಹ ವ್ಯಕ್ತಿ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗೋದಕ್ಕೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ದಾರೆ. ಈ ಒಂದು ಡೇಟಾವನ್ನ ಸೈಬರ್ ವಂಚಕರು ಪಡೆದುಕೊಂಡಿರುವಂತದ್ದು. ಸೈಬರ್ ವಂಚಕರು ಆ ಡೇಟಾವನ್ನ ಪಡೆದುಕೊಂಡು ಈ ವ್ಯಕ್ತಿಗೆ ಕಾಲ್ ಮಾಡಿ ಈ ರೀತಿಯಾಗಿ ನಮ್ದು ಸುಬ್ರಹ್ಮಣ್ಯ ಟೂರ್ಸ್ ಏಜೆನ್ಸಿ ಅಂತ ಹೇಳಿಕೊಂಡಿದ್ದಾರೆ. ಅದ್ರ ಜೊತೆಗೆ ಕಡಿಮೆ ಮೊತ್ತದಲ್ಲಿ ನಿಮ್ಮನ್ನ ಕುಂಭಮೇಳಕ್ಕೆ ಕರ್ಕೊಂಡು ಹೋಗ್ತೀವಿ, ಜೊತೆಗೆ 2 ರಾತ್ರಿ ಜೊತೆಗೆ 3 ಹಗಲು, ಈ ರೀತಿಯಾಗಿ ಅವರನ್ನ ನಂಬಿಸಿ 60,000ಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಒಂದು ರೀತಿಯಾಗಿ ಆತನಿಂದ ಸುಮಾರು 60,000 ಹಣವನ್ನ ಪಡೆದುಕೊಂಡು ಅದಾದ ಬಳಿಕ ವ್ಯಕ್ತಿ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅದಾದ ಬಳಿಕ ಪೊಲೀಸರು ಕೂಡ ಕರೆ ಬಂದಂತಹ ನಂಬರ್ ಅನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಪೊಲೀಸರಿಗೂ ಕೂಡ ಯಾವ ನಂಬರಿಂದ ಕರೆ ಬಂದಿತ್ತು ಆ ನಂಬರ್ ಜೊತೆಗೆ ಸ್ವಿಚ್ ಆಫ್ ಅಂತ ಬರ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅಂದ್ರೆ ದೇಶಾದ್ಯಂತ ಸಂಚಲನವನ್ನ ಕೂಡ ಮೂಡಿಸಿರುವಂತದ್ರ ಜೊತೆಗೆ ಸದ್ಯಕ್ಕೆ ಹಾಟ್ ಟಾಪಿಕ್ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಭಕ್ತರು ಹೋಗ್ತಾ ಇದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಈ ರೀತಿಯಾಗಿ ವಂಚನೆ ಮಾಡೋದಕ್ಕೆ ಒಂದಿಷ್ಟು ಜಾಲಗಳೆಲ್ಲವೂ ಕೂಡ ಇರುವಂತದ್ದು. ಹಾಗಾಗಿ ಯಾರಾದ್ರೂ ಕುಂಭಮೇಳಕ್ಕೆ ಹೋಗುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ ಬಹುಶಃ ಪೂರ್ವಾಪರವನ್ನ ಪರಿಶೀಲನೆ ಮಾಡಿ ಅದಾದ ಬಳಿಕ ಟಿಕೆಟ್ ಅನ್ನ ಬುಕ್ ಮಾಡುವಂತದ್ದು ಮಾಡಬೇಕು ಅನ್ನೋದು ಕೂಡ ಸದ್ಯಕ್ಕೆ ಪೊಲೀಸರು ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಚೈತ್ರ, ರೈಟ್. ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.